ಆರ್ ಅಶೋಕ್ ಗೃಹ ಸಚಿವರು 2012ರಲ್ಲಿ ಸೌಜನ್ಯ ಪ್ರಕರಣ ಆದಂತಹ ಸಂದರ್ಭದಲ್ಲಿ ಪೊಲೀಸರು ಪ್ರಾಮಾಣಿಕವಾಗಿದ್ದಿದ್ರೆ ಅವರು ತಿಂಗಳಿಗೆ ತೆಗೆದುಕೊಳ್ಳುವಂತಹ ಸಂಬಳಕ್ಕೆ ಪ್ರಾಮಾಣಿಕವಾಗಿ ದುಡಿದ ಸಂಬಳವನ್ನು ತಮ್ಮ ಹೆಂಡತಿ ಮಕ್ಕಳಿಗೆ ಹೋಗಿ ಪ್ರಾಮಾಣಿಕವಾಗಿ ಕೊಟ್ಟು ಆ ದುಡ್ಡಲ್ಲಿ ಅವರ ಫ್ಯಾಮಿಲಿಯವರು ನೆಮ್ಮದಿಯಾಗಿ 3 ಹೊತ್ತಿನ ಊಟ ಮಾಡ್ತಿದ್ದಾರೆ ಅಂತೇಳಿ ಏನಾದರೂ ಇದ್ದಿದ್ದರೆ ಸೊ ನಾವು ರಿಯಾಕ್ಷನ್ ಅನ್ನು ತೆಗೆದುಕೊಳ್ತೀವಿ. ಕಾರಣ SIT ರಚನೆ ಆಗಿದೆ, ದೊಡ್ಡ ನಿರೀಕ್ಷೆ ಇದ್ದಿದ್ದು. ಈಗ ನಾವು ಬೆಳಿಗ್ಗೆ ಅಷ್ಟೇ ಒಂದು ಸುದ್ದಿಯನ್ನು ಕೊಟ್ವಿ ನಿಮಗೆ. ಕೇರಳದ CPIMನ ಸಂಸದ, ರಾಜ್ಯಸಭಾ ಸಂಸದ ಸಂತೋಷ್ ಕುಮಾರ್ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದಿದ್ರು. NIA ರಾಷ್ಟ್ರೀಯ ತನಿಖಾ ದಳ ತನಿಖೆ ಆಗಬೇಕು ಅಂತೇಳಿ. ಆ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿರುವಂತಹ ಅಂಶ ಏನು ಅಂತ ಹೇಳಿದ್ರೆ, ಕರ್ನಾಟಕದ ಸರ್ಕಾರ SIT ರಚನೆ ಮಾಡಲಿಕ್ಕೆ ವಿಳಂಬ ಮಾಡ್ತಿದೆ ಅಂತೇಳಿ. ಸೊ ಈಗ ನಮ್ಮ ಜೊತೆಗೆ ಸಾಮಾಜಿಕ ಹೋರಾಟಗಾರರು ಜೊತೆಗೆ ನಟರು ಆಗಿರುವಂತಹ ಚೇತನ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್, SIT ರಚನೆ ಆಗಿದೆ, ಏನ್ ಹೇಳ್ತೀರಿ ಸರ್? SIT ರಚನೆ ಆಗಿದೆ, ಇದು ಶ್ಲಾಘಿಸ್ತೀವಿ. ಇದು ಒಳ್ಳೆ ಬೆಳವಣಿಗೆ. ನಮಗೆ ಇದು ಸರ್ಕಾರ ಬಹುಶಃ ಇವಾಗಲೇ 2 ವಾರ ತಡ ಮಾಡಿದೆ. ಈ ಒಂದು ಸ್ವಚ್ಛತಾ ಕಾರ್ಮಿಕರ FIR ಬಂದಾಗಿಂದ ದೂರ ಅದು ತಗೊಂಡಾಗಿಂದ ದಕ್ಷಿಣ ಕನ್ನಡ ಪೊಲೀಸರು. ಆದರೆ ನಮ್ಮ ಸಮಾಜದ ವಿಚಾರವಂತರು, ಹೋರಾಟಗಾರರು, ಜನಸಾಮಾನ್ಯರ ಗಟ್ಟಿಯ ಧ್ವನಿ ಮತ್ತೆ ಎಲ್ಲಾ ಸಾಮಾಜಿಕ ಮತ್ತೆ ಎಲ್ಲಾ ತರ ನ್ಯಾಯಕ್ಕೋಸ್ಕರ ನಿಂತಿರೋರು, ಅವರ ಒಂದು ಆಕ್ರೋಶ ದೊಡ್ಡ ಮಟ್ಟಕ್ಕೆ ಬಂದಿಲ್ಲ ಅಂದಿದ್ರೆ ಈ SIT ಫಾರ್ಮೇಶನ್ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಮತ್ತೆ ಅದು ಇನ್ನೂ ತಡ ಆಗ್ತಿರೋದು ಖಚಿತ. ಸೊ ಆ ನಿಟ್ಟಿನಲ್ಲಿ ಜನರ ಶಕ್ತಿ, ಪೀಪಲ್ ಪ್ರೆಷರ್, ಇದು ಬಹಳ ಗಟ್ಟಿಯಾದ ಒಂದು ಈ SIT ಫಾರ್ಮೇಶನ್ಗೆ ಪರಿಣಾಮದಿಂದ ಸಾಧ್ಯ ಆಗಿದೆ. ಮತ್ತೆ ನಾವು ಕೂಡ ಈ ಪ್ರೆಷರ್ ಅನ್ನ ನಮ್ಮ ಜನಶಕ್ತಿ, ಹೋರಾಟದ ಶಕ್ತಿ, ಡಿಜಿಟಲ್ ಮಾಧ್ಯಮ, ನಿಮ್ಮಂತ ಫ್ರೀಡಮ್ TV ಅಂತ ಮಾಧ್ಯಮದವರೆಲ್ಲ ಈ ಒಂದು ಪ್ರೆಷರ್ ನ ಮುಂದುವರಿಸಬೇಕು. ನಮಗೆ ಈ SIT ಆದಷ್ಟು ಒಬ್ರು ನಿಷ್ಠಾವಂತರು, ನೈತಿಕತೆ ಹೊಂದಿರೋ ಪೊಲೀಸ್ ಆಫೀಸರ್ಗಳು, ಅವರನ್ನ ಗುರುತಿಸಿ ಅವರಿಗೆ ಸ್ವಾತಂತ್ರ್ಯ ಕೊಟ್ಟು ಅವರು ಒಂದು ಟೈಮ್ಲಿ ಅಂದ್ರೆ ಒಂದು ಸಮಯ ಪ್ರಜ್ಞೆ ಇಟ್ಕೊಂಡು ಮಾಡೋದು ಬಹಳ ಮುಖ್ಯ. ಮತ್ತೆ ಅದ್ರ ಜೊತೆ ಬಹಳ ನಿಷ್ಪಕ್ಷಪಾತವಾಗಿ ಮಾಡೋದು ಬಹಳ ಮುಖ್ಯ. ಸೊ ಆ ನಿಟ್ಟಿನಲ್ಲಿ ಇದು SIT ಆ ರೀತಿ ಆಗತ್ತೆ ಅಂತ ನಮಗೆ ಭರವಸೆ ಇದೆ. ಸರ್ಕಾರ ಇದು ಮಾಡಿರೋದು ಬಹಳ ಒಳ್ಳೆ ಬೆಳವಣಿಗೆ. ಇದು ಚಳುವಳಿಗಾರರ, ಹೋರಾಟಗಾರರ ಮತ್ತೆ ಎಲ್ಲ ಜನಸಾಮಾನ್ಯರ ಒಂದು ರೀತಿ ಕಾಳಜಿಯ ಒಂದು ರೀತಿಯ ಗೆಲುವು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ನಟ ಚೇತನ್ ಅವರಿಗೆ. ಈಗ ಸೊ ಬಿಗ್ ಪೊಲಿಟಿಕಲ್ ಅತ್ಯಂತ ದೊಡ್ಡ ನಿರ್ಧಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದ ಅತ್ಯಂತ ದೊಡ್ಡ ನಿರ್ಧಾರ ಇದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2 ದಿನಗಳ ಹಿಂದೆ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟ್ನಲ್ಲಿ ಹೇಳ್ತಾರವರು, ಯಾವ ಬೆದರಿಕೆಗೂ ಜಗ್ಗಲ್ಲ, ಯಾವ ಒತ್ತಡಕ್ಕೂ ಮಣಿಯಲ್ಲ, ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಆ ನಿರ್ಧಾರವನ್ನು ನಾವು ತೆಗೆದುಕೊಳ್ತೀವಿ ಅಂತೇಳಿ. ಸೊ ಅದಕ್ಕೆ ಪೂರಕವಾದಂತಹ ತಮ್ಮ ಹೇಳಿಕೆಯನ್ನು ನಿಜ ಮಾಡುವಂತಹ, ನುಡಿದಂತೆ ನಡೆದ ಒಂದು ನಿರ್ಧಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದಾರೆ. ಬಿಗ್ ಡಿಸಿಷನ್ ಇದು. ಕಾರಣ ನಿಗೂಢವಾಗಿ ನಡೆದಿದೆ ಎನ್ನಲಾಗಿರುವಂತಹ ಅತ್ಯಾಚಾರ ಮತ್ತು ಅದಾದ ಬಳಿಕ ನಡೆದಂತಹ ಕೊಲೆ, ಶವಗಳನ್ನು ಹೂತಿಟ್ಟಂತಹ ವ್ಯಕ್ತಿ ತಾನು ಜೀವ ಭಯದಿಂದ ಓಡಿ ಹೋದ ಕೆಲಸ ಬಿಟ್ಟು ಅಂತ ಹೇಳಿ ದಶಕಗಳ ಬಳಿಕ ಈಗ ಆತ ಕೆಲಸ ಮಾಡಿದ್ದು 2014ರವರೆಗೆ. ಆತನ FIRನಲ್ಲಿ ಒಂದು ಅಂಶ ಇದೆ, ವೆರಿ ಇಂಪಾರ್ಟೆಂಟ್ ಅಂಶ. ಆತ ಹೇಳ್ತಾನೆ, ನನ್ನ ಮಗಳಿಗೂ ಕೂಡ ಲೈಂಗಿಕ ಕಿರುಕುಳವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ನಡೆಸಲಾಯಿತು, ಯತ್ನವನ್ನು ಮಾಡಿದ್ರು ಅಂಥೇಳಿ ದೂರುದಾರನ ಪ್ರತಿಯಲ್ಲಿರುವಂಥದ್ದು. ನನ್ನ ಮಗಳಿಗೂ ಕೂಡ ಲೈಂಗಿಕ ಕಿರುಕುಳವನ್ನು ಕೊಡುವಂತಹ ಯತ್ನವನ್ನು ಮಾಡಲಾಯಿತು, ನಾನು ಜೀವ ಭಯದಿಂದ ಹೋದೆ ಅಂತೇಳಿ. ಜೀವ ಭಯದಿಂದ ತಾನು ಕೆಲಸ ಮಾಡ್ತಿದ್ದಂತಹ ಧರ್ಮಸ್ಥಳವನ್ನು ಬಿಟ್ಟು ಹೋದಂತಹ ವ್ಯಕ್ತಿ 11 ವರ್ಷಗಳ ಬಳಿಕ ನಾನು ಇಂಥದ್ದೇ ಜಾಗದಲ್ಲಿ ಶವಗಳನ್ನು ಹೂತಿದ್ದೀನಿ, ನನಗೆ ಗೊತ್ತು, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಇದರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ 11 ವರ್ಷಗಳ ಬಳಿಕ
ಬಂದು ದೂರನ್ನ ಕೊಟ್ಟಿದ್ದಾನೆ ವಕೀಲರ ಮುಖಾಂತರ. ಸೊ ಅದ್ರ ಮೇಲೆ SIT ತನಿಖೆ ಆಗಬೇಕು ಅಂತ ಹೇಳಿದ್ರೆ ಈಗ ಆ SIT ತನಿಖೆಯ ವ್ಯಾಪ್ತಿ ವ್ಯಾಪಿಸುತ್ತೆ. ಏನ್ ಕೇವಲ ಒಂದೇ ಕಡೆ ಈಗ ಅಲ್ಲಿ ಬರೀ ಬಾಡಿನ ಡಿಗ್ ಮಾಡಲ್ಲ, ಬಾಡಿನ ಡಿಗ್ ಮಾಡಿದ ಬಳಿಕ ಈಗ ಪ್ರಥಮವಾಗಿ ಆಗ್ಬೇಕಾಗಿರುವಂತದ್ದು ಏನು ಅಂತ ಹೇಳಿದ್ರೆ ದೂರುದಾರನನ್ನ ಆತನ ವಕೀಲರ ಜೊತೆಗೆ ಆ ಡಿಗ್ ಮಾಡಿರುವಂತಹ ಸ್ಥಳಕ್ಕೆ ಎಲ್ಲಿ ಹೂತಾಕಿದ್ದಾರೆ ಆ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾರೆ. ಫಸ್ಟ್ ಕೆಲಸ ಅಲ್ಲಿ ವಿಧಿವಿಜ್ಞಾನ ತಂಡದವರು ಬರಬೇಕು, ವೈದ್ಯರುಗಳು ಬರಬೇಕು, ಸರ್ಕಾರದ ಅಧಿಕಾರಿಗಳು ಬರಬೇಕು, SIT ಅಧಿಕಾರಿಗಳ ನೇತೃತ್ವದಲ್ಲಿ ಅಲ್ಲಿ ಡಿಗ್ ಮಾಡಲಾಗುತ್ತೆ. ಡಿಗ್ ಮಾಡಿದ ಬಳಿಕ ಅದರ ಮೇಲೆ DNA ಟೆಸ್ಟ್ ಆಗುತ್ತೆ. ಜೊತೆಗೆ ಆ ಸಾವು ಯಾಕಾಯ್ತು ಅಂತೇಳಿ ಅದ್ರ ಬಗ್ಗೆಯೂ ಕೂಡ ತನಿಖೆ ಆಗುತ್ತೆ. ಅದೆಲ್ಲ ಆದ ಬಳಿಕ ಆತನ ಹೇಳಿಕೆ ಪ್ರತಿಯೊಂದು ಪ್ರಕರಣಕ್ಕೆ ಈಗ ಹಲವು ಶವ ಅಂತ ಹೇಳಿದ್ದಾರೆ, ಮೋರ್ ದನ್ 500 ಅಂತ ಆತನ ಲೆಕ್ಕಾಚಾರದ ಪ್ರಕಾರ ಹಲವು ಶವಗಳು. ಈಗ ಫಾರ್ ಎಕ್ಸಾಂಪಲ್ ಆತನೇ ತನ್ನ ದೂರಿನಲ್ಲಿ ಹೇಳಿರುವ ಪ್ರಕಾರ 2014 ಸಂದರ್ಭದಲ್ಲಿ ಧರ್ಮಸ್ಥಳ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ. ನೀವು ಧರ್ಮಸ್ಥಳಕ್ಕೆ ಮಂಗಳೂರಿನಿಂದ ಹೋಗ್ತಾ ಅಪ್ ಮಾಡುವಂತ ಸಂದರ್ಭದಲ್ಲಿ ಒಂದು ಪೆಟ್ರೋಲ್ ಬಂಕ್ ಬರುತ್ತೆ ಕಲ್ಲೇರಿ ಅಂತೇಳಿ. ಅಲ್ಲಿ ಒಬ್ಳು ಬಾಲಕಿಯ ಹೆಣವನ್ನ ಡೀಸೆಲ್ ಹಾಕಿ ಸುಟ್ಟೆ ನಾನು, ಯಾರ ಕಾರಣಕ್ಕೋಸ್ಕರ ನನಗೆ ಸೂಚನೆಯನ್ನ ಕೊಡ್ಲಾಯ್ತು ಅಂತ ಹೇಳಿ ಡೀಸೆಲ್ ಹಾಕಿ ಸುಟ್ಟೆ, ಅತ್ಯಾಚಾರದ ಗುರುತುಗಳಿದ್ವು. ಸೊ ಈಗ ಅಂತಹ ಹಲವು ಮೃತದೇಹಗಳು ನಾಟ್ ಓನ್ಲಿ ಒನ್, ಕೇವಲ ಒಂದಲ್ಲ ಹಲವು ಮೃತದೇಹಗಳು. ಆ ಮೃತದೇಹಗಳ ಪ್ರತಿ ಒಂದು ಮೃತದೇಹದ DNA ಸ್ಯಾಂಪಲಿಂಗ್ ಆಗುತ್ತೆ. ಪ್ರತಿಯೊಂದು ಸಾವು ಯಾಕಾಯ್ತು ಅಂತೇಳಿ ಅದನ್ನು ಕೂಡ ಪತ್ತೆ ಹಚ್ಚಲಾಗುತ್ತೆ. ಈಗ ನಿನ್ನೆ ಪೊಲೀಸ್ ಅಧಿಕಾರಿಯೊಬ್ರು ಹೇಳ್ತಾ ಇದ್ರು, ಗೊತ್ತಾಗುತ್ತೆ ಈಗ ಹೊಡೆದು ಕೊಂದ್ರೋ, ಕತ್ತು ಹಿಸಿಕಿ ಕೊಂದ್ರೋ, ಚಾಕುವಿನಿಂದ ಚುಚ್ಚಿ ಕೊಂದ್ರೋ ಎಲ್ಲವೂ ಕೂಡ ಗೊತ್ತಾಗುತ್ತೆ. DNA ಸ್ಯಾಂಪಲಿಂಗ್ ಮತ್ತು ವಿಧಿವಿಜ್ಞಾನದ ಸಂದರ್ಭದಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅದು ಒಂದು ಪೋರ್ಷನ್, ಮೊದಲನೆಯ ಹೆಜ್ಜೆ. ಡಿಗ್ ಮಾಡಬೇಕು. ಈಗ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ ಅಲ್ಲಿ ಹೆಣಗಳಿದಾವ ಈತ ಹೇಳಿದ ಪ್ರಕಾರ. ದಟ್ ಈಸ್ ದ ಕ್ವಶನ್. ಅಲ್ಲಿ ಹೆಣಗಳು ಸಿಕ್ಕಿದ್ವು ಅಂತ ಹೇಳಿದ್ರೆ ಈತ ಹೇಳಿದ್ರಲ್ಲಿ ನಿಜ ಇದೆ ಅಂತ ಹೇಳಿ ಅರ್ಥ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.